ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 49 ಇಂದಿನ ಸಂಚಿಕೆಯಲ್ಲಿ ಮಗು ಭವಿಷ್ಯನ ಎತ್ಕೋ ಎನ್ನುವಂತೆ ಹೋಗೋಕೆ ನೋಡಿದ್ರೆ ಅಮ್ಮನಿಗೆ ಗಾಯ ಆಗಿದೆ ಅಲ್ವಾ. ಪಾಪ ಅಮ್ಮ ರೆಸ್ಟ್ ಮಾಡಲಿ, ನಾನು ನಿನ್ನ ನೋಡ್ಕೋತೀನಿ ಎಂದು ಮಗುನೂ ಕೊಡದೆ ತಾನೇ ನೋಡ್ಕೊಂಡ. ಮುಂದೆ ಮನೆಯಿಂದ ಅಶೋಕ್ ಫೋನ್ ಬಂತು ಅಕ್ಷಯ್ಗೆ. ತ್ರಿಶೂಲ್ಗೆ ಅಕ್ಷಯ್ ಬ್ರೋ, ಅಶೋಕ್ ಅಂಕಲ್ ಬಂದಿದ್ದಾರಂತೆ, ಯಾಕೋ ಹುಷಾರಿಲ್ಲ ಅಂತ ಹೇಳ್ತಿದ್ರು ಎಂದಾಗ ಭವಿಷ್ಯ ಕಣ್ಣು ತ್ರಿಶೂಲ್ ಮೇಲೆ ಹೋಗುತ್ತೆ. ತ್ರಿಶೂಲ್ ಏನೂ ಮಾತಾಡಿಲ್ಲ, ಬದಲಿಗೆ ನೀನು ಹೋಗು ಅಕ್ಷಯ್, ನಾನು ಇಲ್ಲೇ ಇರ್ತೀನಿ ಎಂದ. ಅಕ್ಷಯ್ ಕೂಡ ತುಸು ಬೇಸರ ತಂದುಕೊಂಡು ಒಮ್ಮೆ ಭವಿಷ್ಯ ಕಡೆ ನೋಡ್ದ. ಅವಳ ಮುಖ ಗಂಟಿಕ್ಕಿದ್ದನ್ನು ನೋಡಿ ಇವರಿಗೆ ಮಾವ ಅಂದರೆ ಇಷ್ಟ ಇರಬೇಕು ಎಂದು ಏನೋ ಯೋಚಿಸಿ, ಬ್ರೋ ನೀವು ಹೋಗಿ ಡಾಕ್ಟರ್ ಬಳಿ ನಾಳೆ ಬೆಳಿಗ್ಗೆನೇ ಡಿಸ್ಚಾರ್ಜ್ ಮಾಡ್ತೀರಾ ಎಂದು ಕೇಳಿ ಹೋಗಿ ಎಂದು ಕಳಿಸ್ದ. ತ್ರಿಶೂಲ್ ಓಕೆ ಎಂದು ಮಗುನೂ ಎತ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈಗ ಆ ರೂಮ್ನಲ್ಲಿ ಅಕ್ಷಯ್ ಮತ್ತೆ ಭವಿಷ್ಯ ಅಷ್ಟೇ ಇದ್ದಿದ್ದು. ಭವಿಷ್ಯ ಅಕ್ಷಯ್ ಮುಖ ನೋಡಿ, ಅಶೋಕ್ ಸರ್ ಹೇಗಿದ್ದಾರೆ, ಏನಾಗಿದೆ ಅಂತೆ ಅವ್ರಿಗೆ ಎಂದು ಕೇಳಿದ್ಲು. ಅಕ್ಷಯ್ ಏನು ಮಾಡೋದು ಹತ್ತಿಗೆ ಎನ್ನುವ ಮಾತು ಬಾಯಿಗೆ ಬಂದಿದ್ದನ್ನು ಅಲ್ಲಿಗೆ ತಡೆದು, ಏನು ಮಾಡೋದು, ಏನು ಮಾಡೋಕ್ಕಾಗತ್ತೆ, ನಮ್ಮ ಅಂಕಲ್ಗೆ ತುಂಬ ಕೆಲಸದ ಸ್ಟ್ರೆಸ್, ಇಬ್ಬರು ಮಕ್ಕಳಿದ್ರೂ ಅವ್ರಿಗೆ ನೆಮ್ಮದಿ ಇಲ್ಲ ಎಂದ ತುಸು ಬೇಸರದಲ್ಲೇ. ಭವಿಷ್ಯ ಅಕ್ಷಯ್ ಬಳಿ, ನೀವು ತ್ರಿಶೂಲ್ ಸರ್ಗೆ ಕ್ಲೋಸ್ ಅನಿಸುತ್ತಲ್ವಾ ಅಂದ್ಲು. ಅಷ್ಟೊತ್ತಿಗೆ ತ್ರಿಶೂಲ್ ಕೂಡ ಡೋರ್ ಬಳಿ ಬಂದಿದ್ದ. ಅಕ್ಷಯ್, ಹಾಂ ನಮ್ಮ ಬ್ರೋ ನನ್ನ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾನೆ ಅಂತ. ಭವಿಷ್ಯ, ನನಗೊಂದು ಸಹಾಯ ಮಾಡ್ತೀರಾ ಎಂದಾಗ ತ್ರಿಶೂಲ್ ಅಲ್ಲೇ ನಿಂತು ಅವಳೇನು ಕೇಳ್ತಾಳೆ ಎಂದು ಕೇಳುವ ಕ್ಯೂರಿಯಾಸಿಟಿನಲ್ಲಿ ನಿಂತ. ಅಕ್ಷಯ್ ಕೂಡ ಏನು ಕೇಳ್ಬೋದು ಎಂದು ನೋಡ್ತಿದ್ದ. ಭವಿಷ್ಯ, ನಾನು ಅಶೋಕ್ ಸರ್ ಋಣದಲ್ಲಿದ್ದೀನಿ, ನನಗೆ ತುಂಬ ದೊಡ್ಡ ಉಪಕಾರ ಮಾಡಿದ್ದಾರೆ ಅವರು, ಅದಕ್ಕೆ ಪ್ರತಿಯಾಗಿ ನಾನು ಅವ್ರಿಗೆ ಏನೂ ಮಾಡೋಕ್ಕಾಗ್ತಿಲ್ಲ, ಅದೇ ನನಗೆ ಬೇಜಾರು. ಎಷ್ಟೋ ಜನಕ್ಕೆ ಅಪ್ಪ ಅಮ್ಮ ಇದ್ದರೆ ಮಕ್ಕಳ ಭಾಗ್ಯ ಇರಲ್ಲ, ಇನ್ನು ಕೆಲವೊಂದು ಮಕ್ಕಳು ತಂದೆ ತಾಯಿ ಪ್ರೀತಿಗಾಗಿ ಹಂಬಲಿಸ್ತಾರೆ, ಅಂಥವರಿಗೆ ತಂದೆ ತಾಯಿನೇ ಇರಲ್ಲ ಎಂದವಳ ಕಣ್ಣು ತುಂಬಿತ್ತು. ಅದನ್ನು ಗಮನಿಸಿದ ಅಕ್ಷಯ್, ನಿಮಗೆ ಪೇರೆಂಟ್ಸ್ ಇಲ್ವಾ ಎಂದ ತುಸು ಗಂಭೀರವಾಗಿ. ಭವಿಷ್ಯ, ನನಗೆ ಆ ಭಾಗ್ಯ ಇಲ್ಲ ಸರ್, ನನ್ನವರಂತ ಯಾರೂ ಇಲ್ಲ, ಎಲ್ಲ ಕಳೆದುಕೊಂಡವಳಿಗೆ ಬದುಕೋಕೆ ಒಂದು ದಾರಿ ತೋರಿಸಿದ್ದು ಅಶೋಕ್ ಸರ್ ಎಂದು. ನಿಮಗೆ ನನ್ನಲ್ಲಿ ಒಂದು ರಿಕ್ವೆಸ್ಟು, ಮಾನಸ ಮೇಡಮ್ ಅವರ ನೋವು ದೂರ ಆಗಬೇಕಂದ್ರೆ ತ್ರಿಶೂಲ್ ಸರ್ ಮತ್ತು ಅಶೋಕ್ ಸರ್ ಇಬ್ಬರು ಸರಿಯಾಗಬೇಕು. ತ್ರಿಶೂಲ್ ಸರ್ ಅಶೋಕ್ ಸರ್ ಮಗ, ಅವರ ಬಿಸ್ನೆಸ್ನ ನೋಡ್ಕೋಬೇಕು. ಇಷ್ಟು ವಯಸ್ಸಲ್ಲೂ ಅವರು ಮಾಡ್ತಿರೋದಾದರೂ ಯಾರಿಗಾಗಿ, ಅವ್ರು ಮಾಡ್ತಿರೋದೆಲ್ಲ ತಮ್ಮಿಬ್ಬರು ಮಕ್ಕಳಿಗಾಗಿ ಅಲ್ವಾ ಎಂದು ಕಣ್ಣು ತುಂಬಿ, ಪ್ಲೀಸ್ ತ್ರಿಶೂಲ್ ಸರ್ಗೆ ಅಶೋಕ್ ಸರ್ ಬಿಸ್ನೆಸ್ ನೋಡ್ಕೊಳಕ್ಕೆ ಹೇಳಿ, ಅವರಿಬ್ಬರು ಒಂದಾಗೋಕೆ ನೀವೇನಾದರೂ ಮಾಡ್ತೀರಾ ಪ್ಲೀಸ್ ಎಂದು ಕೈ ಮುಗಿದು, ತಂದೆ ಮಗನನ್ನು ಒಂದು ಮಾಡಿ, ಆ ಪುಣ್ಯ ನಿಮಗೆ ಸಿಗುತ್ತೆ, ನಿಮ್ಮ ಬ್ರದರ್ಗೆ ಹೇಗಾದರೂ ಕನ್ವಿನ್ಸ್ ಮಾಡಿ ಅಂದ್ಲು. ಅಕ್ಷಯ್ ಹೊರಗೆ ನಿಂತಿದ್ದ ತ್ರಿಶೂಲ್ ಕಡೆ ಒಮ್ಮೆ ನೋಡಿ, ನಿಮಗೆ ಇದರಿಂದ ಖುಷಿಯಾಗತ್ತಾ ಎಂದು ಕೇಳ್ದ. ಭವಿಷ್ಯ, ಎಸ್, ನನಗೆ ತುಂಬ ಖುಷಿಯಾಗತ್ತೆ. ಒಂದು ಮನೆ ಅಂದರೆ ಒಟ್ಟಾಗಿ ನಗುತ್ತಾ ಒಬ್ಬರ ಕಷ್ಟಕ್ಕೆ ಒಬ್ಬರು ಈಗಲೂ ಕೊಟ್ಟು ನಿಲ್ಲೋದೇ ಅಲ್ವಾ. ಬಟ್ ಇಲ್ಲಿ ಎಲ್ಲ ಭಾರನೂ ಪಾಪ ಅಶೋಕ್ ಸರ್ ಮೇಲೆ ಇರೋದು ನೋಡೋಕ್ಕಾಗ್ತಿಲ್ಲ. ತ್ರಿಶೂಲ್ ಸರ್ ಅಶೋಕ್ ಸರ್ ಜೊತೆ ಜಗಳ ಮರೆತು ಅವರಿಗೆ ಬೆಂಬಲವಾಗಿ ನಿಂತರೆ ನನ್ನಷ್ಟು ಖುಷಿ ಪಡೋ ವ್ಯಕ್ತಿ ಇಲ್ಲಿ ಯಾರೂ ಇಲ್ಲ, ಪ್ಲೀಸ್ ಇದೊಂದು ಸಹಾಯ ಮಾಡಿ ಅಂದ್ಲು. ಅಕ್ಷಯ್ ಮನದಲ್ಲೇ, ಒಬ್ಬ ಸೊಸೆಗೆ ಇರುವ ಎಲ್ಲ ಲಕ್ಷಣ ಇವರಿಗಿದೆ ಎಂದುಕೊಂಡು, ಡೋಂಟ್ ವರಿ ಅದಕ್ಕೆ, ನಿಮ್ಮ ಮಾತು ತಲುಪಬೇಕಾದವರಿಗೆ ತಲುಪಿದೆ, ಇನ್ನೂ ನಿಮ್ಮ ಮಾತು ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದನ್ನು ಕಾದು ನೋಡಬೇಕು ಎಂದುಕೊಂಡವನು, ಓಕೆ ನಾನು ಮಾತಾಡ್ತೀನಿ, ನನಗೂ ಇದೇ ಆಸೆ ಇದೆ ಎಂದ. ತ್ರಿಶೂಲ ಅಲ್ಲಿಗೆ ಒಳಗೆ ಬಂದು ಒಮ್ಮೆ ಭವಿಷ್ಯ ಕಡೆ ನೋಡ್ದ. ಅವಳ ಕಣ್ಣು ಒದ್ದೆಯಾಗಿತ್ತು. ತ್ರಿಶೂಲ್ಗೆ ಮನದಲ್ಲೇ, ಇವಳು ಎಷ್ಟು ಒಳ್ಳೆಯವಳು ಎಂದು ಅವಳ ಕಣ್ಣೀರು ನೋಡೋಕೆ ಯಾಕೆ ಇಷ್ಟು ಕಷ್ಟ ಆಗ್ತಿದ್ದೆ ನನಗೆ ಎಂದು. ನಾಳೆ ಬೆಳಗಿನೇ ಹೋಗೋಣ ಎಂದು, ಅಕ್ಷಯ್ ನಿನ್ನ ಮನೆಗೆ ಹೋಗು ಎಂದು ತಾನು ಮಗು ಜೊತೆ ಅಲ್ಲೇ ಹೊಳೆದ. ರಾತ್ರಿ ಪೂರ್ತಿ ತ್ರಿಶೂಲ್ಗೆ
ಸರಿಯಾಗಿ ನಿದ್ದೆ ಬರಲಿಲ್ಲ. ಭವಿಷ್ಯ ಆಸೆ ಇಂಥದ್ದೊಂದು ಇರುತ್ತೆ ಅಂತ ಪಾಪ ಅವನಿಗೂ ಗೊತ್ತಿರಲಿಲ್ಲ. ಅವಳು ಹೇಳಿದ ಮಾತು ಅವನಿಗೆ ನೆನಪಾಗ್ತಿತ್ತು. ರಾತ್ರಿನ ಯಾರಿಗೋ ಕಾಲ್ ಮಾಡಿ ಮಾತಾಡ್ದ. ನೆಕ್ಸ್ಟ್ ಡೇ ಮಾರ್ನಿಂಗ್ ಭವಿಷ್ಯನ ಮನೆಗೆ ಬಿಟ್ಟು ರೆಡಿಯಾಗಿ ಹೊರಗೆ ಹೋಗ್ತಾನೆ. ಅಶೋಕ್ಗೆ ಒಂದು ಮೀಟಿಂಗ್ ಇತ್ತು, ಹಾಗಾಗಿ ಹುಷಾರಿಲ್ಲದಿದ್ದರೂ ಆಫೀಸ್ಗೆ ಹೋಗಲೇಬೇಕಾಗಿತ್ತು. ಅಲ್ಲಿ ಅವರು ಬೋರ್ಡ್ ಮೀಟಿಂಗ್ ಕರೆದು ಇದುವರೆಗಿನ ಅಪ್ಡೇಟ್ ಕೇಳುತ್ತಿದ್ರು. ಅವ್ರಿಗೆ ಕೂರೋಕ್ಕಾಗದೆ, ಆ ಮೀಟಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕೂ ಆಗದೆ ತಲೆ ಬಿಸಿಯಲ್ಲೇ ಕೂತಿದ್ರು. ಅಷ್ಟೊತ್ತಿಗೊಬ್ಬ ಸರ್ ಮೂಡ್ ಸರಿಯಿಲ್ಲ ಎಂದು ತಿಳಿದು ಸರಿಯಾಗಿ ಡೀಟೇಲ್ಸ್ ಹೇಳದೆ ಏನೋ ಒಂದು ಹೇಳಬೇಕು ಎನ್ನುವಂತೆ ಕಾಟಾಚಾರಕ್ಕೆ ಹೇಳುತ್ತಿದ್ದ. ಅಷ್ಟೊತ್ತಿಗೆ, ಹೋ, ಹೀಗೇನಾ ನೀವು ಮೀಟಿಂಗ್ನಲ್ಲಿ ಅಪ್ಡೇಟ್ ಮಾಡೋದು ಎಂದು ಸ್ಟ್ರಾಂಗ್ ವಾಯ್ಸ್ ಕೇಳಿ ಎಲ್ಲರೂ ಆ ಕಡೆ ತಿರುಗಿ ನೋಡಿದ್ರೆ ಅಲ್ಲಿ ಸ್ಟೈಲ್ ಆಗಿ ತುಂಬ ಗಂಭೀರವಾಗಿ ನಿಂತಿದ್ದಂಥ ತ್ರಿಶೂಲ್ ಕಂಡ. ಅಲ್ಲಿದ್ದವರೆಲ್ಲ ಮೊದಲು ತ್ರಿಶೂಲ್ನ ಸ್ಟ್ರಿಕ್ಟ್ ಮುಖದ ಪರಿಚಯ ಇದ್ದಿದ್ದರಿಂದ ಅವರೆಲ್ಲರ ಮುಖದಲ್ಲೂ ಬೆವರಿಳಿತು. ತ್ರಿಶೂಲ್ ಸೀದಾ ಬಂದವನು ಅವರ ತಂದೆ ಪಕ್ಕ ಚೇರ್ ಮೇಲೆ ಮೊದಲನೇ ಥರ ಕೂತು, ಡ್ಯಾಡ್, ಐ ಥಿಂಕ್ ಯು ನೀಡ್ ರೆಸ್ಟ್ ಎಂದು PA ಕಡೆ ತಿರುಗಿ ಸರ್ನ ಕರ್ಕೊಂಡೋಗು ಎಂದ. ತ್ರಿಶೂಲ್ ಬಂದಿದ್ದನ್ನು ನೋಡಿ ಸ್ವತಃ ಅಶೋಕ್ ತನ್ನ ಕಣ್ಣು ತಾನೇ ನಂಬೋಕ್ಕಾಗದೆ ಶಾಕ್ ಮತ್ತು ಸರ್ಪ್ರೈಸ್ ಆಗಿ ನೋಡ್ತಿದ್ರು. ತ್ರಿಶೂಲ್, ಐ ವಿಲ್ ಕಂಟಿನ್ಯೂ ದ ಮೀಟಿಂಗ್ ಎಂದ. ಅಶೋಕ್ ತುಂಬ ದಿನಗಳ ಮೇಲೆ ತಮ್ಮ ಮಗನ ಮಾತು ಕೇಳೋ ಭಾಗ್ಯ ಸಿಕ್ಕಿದ್ದನ್ನು ಹೇಗೆ ಮಿಸ್ ಮಾಡ್ಕೊಳ್ತಾರೆ. ಅವರು ಇಟ್ಸ್ ಓಕೆ ಎಂದು ಅಲ್ಲೇ ಸ್ವಲ್ಪ ಸಮಯ ರೆಸ್ಟ್ ಮಾಡ್ತೀನಿ ಎಂದು ನೀನು ಕಂಟಿನ್ಯೂ ಮಾಡು ಎಂದರು. ತ್ರಿಶೂಲ್ ಒಮ್ಮೆ ಅವನ ತಂದೆ ಮುಖ ನೋಡ್ದ. ಅವರ ಮುಖದಲ್ಲಿ ಅದೇನೋ ಖುಷಿ ಎದ್ದು ಕಾಣ್ತಿತ್ತು. ತ್ರಿಶೂಲ್ ಒಮ್ಮೆ ತನ್ನ ಗಮನನ ಬಿಟ್ಟು ಮೀಟಿಂಗ್ ಕಡೆ ತಿರುಗಿ, ಓಕೆ, ಲೆಟ್ಸ್ ಸ್ಟಾರ್ಟ್ ದ ಮೀಟಿಂಗ್ ಎಂದ. ಎಲ್ಲರೂ ತಮಗೇನು ಗೊತ್ತೋ ಅದನ್ನು ಹೇಳೋಕೆ ಶುರು ಮಾಡಿದ್ರು. ತ್ರಿಶೂಲ್ ಎದ್ದು, ಸೊ ಇನ್ನು ಮುಂದೆ ನಿಮ್ಮ ಅವಶ್ಯಕತೆ ನಮ್ಮ ಆಫೀಸ್ಗೆ ಇಲ್ಲ ಎಂದ ಸ್ಟ್ರೈಟ್ ಆಗಿ. ಅಲ್ಲಿದ್ದವರ ಜೊತೆಗೆ ಅಶೋಕ್ ಅವರು ಕೂಡ ಶಾಕ್ ಆದ್ರು ಅವನ ಮಾತು ಕೇಳಿ. ಅವರೆಲ್ಲ ಸರ್ ಎಂದು ಎದ್ದು ನಿಂತರು. ಅದೇ ಶಾಕ್ನಲ್ಲೇ ತ್ರಿಶೂಲ್ ಅಶೋಕ್ ಕಡೆ ತಿರುಗಿ, ಇವ್ರು ಯಾರೂ ಸರಿಯಾಗಿ ಡ್ಯೂಟಿ ಮಾಡಿಲ್ಲ, ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಬೇಕಾಬಿಟ್ಟಿ ಮಾಡಿದ್ದಾರೆ ಎಂದು, ಇದುವರೆಗೂ ಇವರ ಬೇಜವಾಬ್ದಾರಿಯಿಂದ ಆದ ನಷ್ಟ ಎಂದು ತೋರಿಸಿದವನು, ಇಂಥವ್ರನ್ನ ನಾವು ನಮ್ಮ ಆಫೀಸ್ನಲ್ಲಿ ಉಳಿಸ್ಕೊಳ್ಬೇಕಾ ಎಂದು ಮುಷ್ಟಿ ಬಿಗಿ ಮಾಡಿ ಜೋರಾಗಿ ಟೇಬಲ್ಗೆ ಗುದ್ದಿ ತನ್ನ ಕೋಪನ ಹೊರಗೆ ತೋರಿಸ್ದ. ಅವನ ಶಬ್ದಕ್ಕೆ ಅವರೆಲ್ಲ ಒಮ್ಮೆ ನಡಗಿದ್ರು. ಅಶೋಕ್ ಮಾತ್ರ ತನ್ನ ಮಗನಲ್ಲಿ ಆದಂಥ ಬದಲಾವಣೆ ನೋಡಿ ಕಣ್ಣು ತುಂಬಿದ್ರು. ಮೊದಲು ಎಷ್ಟು ಲಾಸ್ ಆದರೂ ಇವನು ಕೇರ್ ಮಾಡ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಅವನೇ ಲಾಸ್ ಮಾಡೋಕ್ಕೆ ನೋಡ್ತಿದ್ದ. ಈಗ ಅವನು ಹೀಗೆ ದಿಢೀರೆಂದು ಬಂದು ಆಫೀಸ್ ಸ್ಟಾಫ್ಗಳಿಗೆ ಚಾರ್ಜ್ ತಗೋತಿದ್ರೆ ತಮ್ಮ ಮಗನ ಬದಲಾವಣೆ ನೋಡಿ ಎಲ್ಲೋ ಇದ್ದ ದೇವರಿಗೆ ಥ್ಯಾಂಕ್ಸ್ ಹೇಳಿದರು. ಸ್ಟಾಫ್ಸ್ ಎಲ್ಲ ಸಾರಿ ಕೇಳಿ ತಾವು ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿ ಜಾಸ್ತಿ ಟೈಮ್ ವರ್ಕ್ ಮಾಡಿ ಆ ಲಾಸ್ನ ತುಂಬಿಸುವುದಾಗಿ ಕೇಳಿಕೊಂಡ್ರು. ಆಗ ಅಶೋಕ್ ಅವರು ಆಗಲಿ ಎಂದು ಒಪ್ಕೊಂಡ್ರು. ಯಾಕಂದರೆ ಅವ್ರಿಗೆ ತಮ್ಮ ಮಗ ಕೊಟ್ಟ ಸರ್ಪ್ರೈಸ್ ನೋಡಿ ಖುಷಿಯಾಗತ್ತು. ತ್ರಿಶೂಲ್, ಇನ್ನು ಮುಂದೆ ಇಲ್ಲಿಯ ಫುಲ್ ಕಂಟ್ರೋಲ್ ನನ್ನ ಕೈಯಲ್ಲೇ ಇರುತ್ತೆ ಎಂದು ಯು ಮೇ ಗೋ ನೌ ಎಂದು ಕಳಿಸಿ ಒಮ್ಮೆ ತನ್ನ ಪಕ್ಕ ತನ್ನನ್ನೇ ನೋಡುತ್ತಿದ್ದಂಥ ತಂದೆಯನ್ನು ಕಿರುಗಣ್ಣಲ್ಲೇ ನೋಡಿ, ನೀವು ಇನ್ನು ಮುಂದೆ ಇಷ್ಟು ಹುಷಾರಿಲ್ಲ ಅಂದರೂ ಆಫೀಸ್ಗೆ ಬರುವ ಅವಶ್ಯಕತೆ ಇಲ್ಲ, ನೀವಿನ್ನು ಮುಂದೆ ಮನೇಲೇ ರೆಸ್ಟ್ ತಗೋಬೋದು, ಎಲ್ಲ ನಾನು ನೋಡ್ಕೋತೀನಿ ಎಂದು PA ಕಡೆ ನೋಡಿ, ಏನಾಗಿ ಮುಖ ನೋಡ್ತಿದ್ಯಾ, ನಿಮ್ಮ ಬಾಸ್ನ ಮನೆ ಕಳಿಸು, ನಾನು ಒಮ್ಮೆ ಆಫೀಸ್ನ ರೌಂಡಾಗಿ ಬರ್ತೀನಿ ಎಂದು, ಹಾಂ, ಇನ್ನೇನೇ ಇದ್ರೂ ನನಗೆ ಇನ್ಫಾರ್ಮ್ ಮಾಡು, ಅವರು ಇನ್ನು ಮುಂದೆ ರೆಸ್ಟ್ ತಗೋತಾರೆ ಅಂದ. ಅಶೋಕ್ PA ಕಡೆ ನೋಡಿ ಕಣ್ಣಲ್ಲೇ ಬಾಯ್ ಎನ್ನುವಂತೆ ಹೇಳಿ ಹೋಗುವಾಗ ಮತ್ತೊಮ್ಮೆ ಫೈಲ್ ಹಿಡಿದು ನೋಡ್ತಿರುವ ತನ್ನ ಮಗನನ್ನು ನೋಡಿ ಖುಷಿಯಲ್ಲೇ ಮನೆಗೆ ಹೋಗ್ತಾರೆ. ತ್ರಿಶೂಲ್ ಅವರು ಹೋದ ಮೇಲೆ, ನಮ್ಮ ಡ್ಯಾಡ್ ಎಷ್ಟು ಸ್ವರ್ಗಿದ್ದಾರೆ, ತುಂಬ ಏಜ್ ಆಗಿದೆ ಅನಿಸುತ್ತೆ, ಇಷ್ಟು ಚಿಕ್ಕ ವಯಸ್ಸಿಗೆ ವರ್ಕ್ ಪ್ರೆಷರ್ ತುಂಬ ಆಗಿದೆ ಎಂದು ಒಮ್ಮೆ ಭವಿಷ್ಯ ಮಾತುಗಳನ್ನು ನೆನೆದು ತನ್ನ ಕೆಲಸದ ಕಡೆ ಗಮನ ಕೊಡ್ತಾನೆ. ಅವತ್ತು ಮನೆಗೆ ಹೋದ ಅಶೋಕ್ ಅವರು ತುಂಬ ಖುಷಿಯಾಗಿ ಭವಿಷ್ಯ ಎಂದು ಕರೆದು, ಇವತ್ತು ನನಗೆ ಇಷ್ಟದ ಸ್ವೀಟ್ ಮತ್ತು ತ್ರಿಶೂಲ್ಗೂ ಇಷ್ಟ ಆಗೋದು ಮಾಡು ಮಗಳೇ, ಇದು ನನ್ನ ರಿಕ್ವೆಸ್ಟ್ ಎಂದು ಅವಳ ತಲೆ ಬ್ಯಾಂಡೇಜ್ ನೋಡಿ, ಓ ಸಾರಿ ಕಣಮ್ಮ, ನಿನಗೆ ಹುಷಾರಿಲ್ಲ ಅಂತ ಅಕ್ಷಯ್ ಹೇಳ್ದ, ನನಗಿರೋ ಖುಷಿಗೆ ಅದನ್ನು ಮರೆತೇ ಹೋದೆ ಎಂದು ನಗುತ್ತಾ, ಪರವಾಗಿಲ್ಲ ಆರ್ಡರ್ ಮಾಡು ಎಂದು ಅಕ್ಷಯ್ಗೆ ಹೇಳಿ ಹೋಗುತ್ತಿದ್ದವರನ್ನು ನೋಡಿ ಭವಿಷ್ಯ, ಸರ್ ಪರವಾಗಿಲ್ಲ ನಾನೇ ಮಾಡ್ತೀನಿ, ಐ ಆಮ್ ಓಕೆ ಅಂದ್ಲು. ಅಶೋಕ್ ಅವರು, ಥ್ಯಾಂಕ್ಸ್ ಕಣಮ್ಮ, ನಿನ್ನ ಕೈ ರುಚಿ ನೋಡಿ ತುಂಬ ದಿನ ಆಗಿತ್ತು ಎಂದು ಹೇಳಿ ಜಯ ಹೆಲ್ಪ್ ತಗೋ ಎಂದು ಸೀದಾ ಮಾನಸ್ ಅವರ ರೂಮ್ಗೆ ಹೋಗ್ತಾರೆ.
ಅಕ್ಷಯ್ ಮತ್ತು ಭವಿಷ್ಯ ಮತ್ತುಳಿದವರು ಅಶೋಕ್ ಅವರ ಖುಷಿ ನೋಡಿ ಕಣ್ ಬಿಡುತ್ತಾ ನಿಂತಿದ್ರು. ಅಕ್ಷಯ್, ಮೆಸ್ ನೀವು ರೆಡಿ ಮಾಡಿ, ನನಗೂ ನೀವು ಮಾಡುವ ಅಡುಗೆ ಇಷ್ಟ ಎಂದು ಅಲ್ಲಿಂದ ಹೋಗ್ತಾನೆ. ಮಾನಸ್ ಅವರ ಬಳಿ ಹೋಗಿ ತಮ್ಮ ಹೆಂಡತಿ ಎಚ್ಚರಿಸಿ, ಹೆದ್ದೇಳು ಮಾನಸ, ನನಗೆ ತುಂಬ ಖುಷಿಯಾಗಿದೆ ಅಂದರು. ಮಾನಸ್ ಅವರು, ಏನಾಯಿತು ಅಶೋಕ್, ಯಾಕಿಷ್ಟು ಖುಷಿಯಾಗಿದ್ದೀರಾ? ಏನಾದರೂ ಡೀಲ್ ನಿಮ್ಮ ಕಡೆ ಆಯಿತಾ ಅಂದರು. ಅಶೋಕ್, ನೋ, ನನಗೆ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಸಿಕ್ಕಿದ್ರೂ ನನಗೆ ಇಷ್ಟು ಖುಷಿ ಆಗ್ತಿರ್ಲಿಲ್ಲ ಮಾನಸ. ಆದರೆ ಇವತ್ತು ನನ್ನ ತ್ರಿಶೂಲ್ ಕೊಟ್ಟ ಸರ್ಪ್ರೈಸ್ ನೋಡಿ ಖುಷಿಗೆ ನಾನೇನಾಗ್ತೀನೋ ನನಗೆ ಗೊತ್ತಿಲ್ಲ ಎಂದು ಮಾತಿ ನಿಲ್ಲಿಸದೆ, ಅದು ತ್ರಿಶೂಲ್ ಆಫೀಸ್, ಅದು ನನ್ನ ಆಫೀಸ್ಗೆ ಬಂದು ನಾನು ಇನ್ನು ಮುಂದೆ ನಿಮಗೆಲ್ಲ ಬಾಸ್ ಎನ್ನುವಂತೆ ಮಾತಾಡಿ ಎಲ್ಲರಿಗೂ ತರಾಟೆ ತಗೊಂಡ ಗೊತ್ತಾ ಎಂದರು ಖುಷಿನಲ್ಲೇ. ತ್ರಿಶೂಲ್ ಬದಲಾವಣೆಗೆ ಭವಿಷ್ಯ ಉತ್ತರ ಏನು? ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.